ಬಿಜೆಪಿ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 10,000 ಕೋಟಿ ಬ್ಯಾಲೆನ್ಸ್. ಭಾರತೀಯ ಜನತಾ ಪಕ್ಷ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆಗೆ ಜೊತೆಗೆ ಆರ್ಥಿಕವಾಗಿಯೂ ಅತ್ಯಂತ ಬಲಿಷ್ಠವಾಗಿ ಕಾಣುತ್ತಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ 2024-25 ಹಣಕಾಸು ವರ್ಷದ ಲೆಕ್ಕ ಪರಿಶೋಧನಾ ವರದಿಯ ಪ್ರಕಾರ ಪಕ್ಷದ ಬ್ಯಾಂಕ್ ಖಾತೆಗಳಲ್ಲಿ ನಗದು ಮತ್ತು ಠೇವಣಿಗಳ ರೂಪದಲ್ಲಿ 9,996.12 ಕೋಟಿ ಇದ್ದು, ಸಾಲ ಮತ್ತು ಮುಂಗಡ ಪಾವತಿಗಳನ್ನು ಸೇರಿಸಿದರೆ ಒಟ್ಟು 10,230 ಕೋಟಿಗೂ ಹೆಚ್ಚು ಬ್ಯಾಲೆನ್ಸ್ ಇದೆ ಎಂದು ವರದಿಯಾಗಿದೆ. ಪಕ್ಷದ ಈ ಭರ್ಜರಿ ಹಣಕಾಸು ಸ್ಥಿತಿಗೆ ಪ್ರಮುಖ ಕಾರಣ 2024ರ ಲೋಕಸಭೆ ಚುನಾವಣೆ ಮತ್ತು ವಿವಿಧ ರಾಜ್ಯ ವಿಧಾನಸಭೆ ಚುನಾವಣೆಗಳ ಸಂದರ್ಭದಲ್ಲಿ ಬಂದ ದೇಣಿಗೆಗಳು. 2023-24ರಲ್ಲಿ 3,967 ಕೋಟಿ ಇದ್ದ ಬ್ಯಾಲೆನ್ಸ್ 2024-25ರಲ್ಲಿ ಭರ್ಜರಿ ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ 6,125 ಕೋಟಿಗೂ ಹೆಚ್ಚು ದೇಣಿಗೆ ಸಂಗ್ರಹವಾಗಿದ್ದು, ಬ್ಯಾಂಕ್ ಠೇವಣಿಗಳ ಮೇಲೆ 634 ಕೋಟಿ ಬಡ್ಡಿ ಬಂದಿದೆ. ತೆರಿಗೆ ರೀಫಂಡ್ನಿಂದ 66 ಕೋಟಿ ಮತ್ತು ಅದಕ್ಕೆ ಬಡ್ಡಿಯಾಗಿ 4.40 ಕೋಟಿ ಪಡೆದಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ವೆಚ್ಚದ ವಿವರಗಳನ್ನ ನೋಡೋದಾದ್ರೆ ಹೀಗಿದೆ. 2024-25ರಲ್ಲಿ ಪಕ್ಷವು ಒಟ್ಟು 3,335.36 ಕೋಟಿ ವೆಚ್ಚ ಮಾಡಿದ್ದು, ಇದರಲ್ಲಿ 88% ಚುನಾವಣಾ ಸಂಬಂಧಿತ ವೆಚ್ಚವಾದರೆ ಅಭ್ಯರ್ಥಿಗಳಿಗೆ ಹಣಕಾಸು ನೆರವಿಗೆ 312 ಕೋಟಿ, ವಿಮಾನ ಮತ್ತು ಹೆಲಿಕಾಪ್ಟರ್ ವೆಚ್ಚಕ್ಕೆ 583 ಕೋಟಿ, ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರಚಾರಕ್ಕೆ 1,125 ಕೋಟಿ, ಬ್ಯಾನರ್ಗಳಿಗೆ 107 ಕೋಟಿ ಮತ್ತು ಮುದ್ರಣ ಕೆಲಸಕ್ಕೆ 123 ಕೋಟಿ ವೆಚ್ಚ ಮಾಡಲಾಗಿದೆ. ಇದು 2019-20ರ 1,352.92 ಕೋಟಿಗೆ ಹೋಲಿಸಿದ್ರೆ ಸುಮಾರು 2.5 ಪಟ್ಟು ಹೆಚ್ಚಳವಾಗಿದೆ. ಬಿಜೆಪಿ ಪಕ್ಷವು 14 ಕೋಟಿಗೂ ಹೆಚ್ಚು ನೋಂದಾಯಿತ ಸದಸ್ಯರನ್ನ ಹೊಂದಿದ್ದು, ಇದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂಬ ಸ್ಥಾನವನ್ನು ಭದ್ರಪಡಿಸಿದೆ. ಈ ಬಾರಿ ಹಣಕಾಸು ಬಲವು ಮುಂದಿನ ಚುನಾವಣೆಗಳಲ್ಲಿ ಪಕ್ಷಕ್ಕೆ ದೊಡ್ಡ ಅನುಕೂಲ ನೀಡಬಹುದು ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ವಿಪಕ್ಷಗಳು ಇದನ್ನ ಅಸಮಾಧಾನ ಸ್ಪರ್ಧೆ ಎಂದು ಟೀಕಿಸುತ್ತಿದೆ. ಆದರೆ ಬಿಜೆಪಿ ನಾಯಕರು ಇದನ್ನ ಪಾರದರ್ಶಕತೆ ಮತ್ತು ಜನರ ನಂಬಿಕೆಯ ಫಲ ಎಂದು ವಿವರಿಸ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾದ ಈ ವರದಿಯು ಪಕ್ಷದ ಆರ್ಥಿಕ ಶಕ್ತಿಯನ್ನ ಮತ್ತಷ್ಟು ದೃಢೀಕರಿಸಿದೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ರಾಜಕೀಯ ಅಂಗಳದಲ್ಲಿ ಕಾಣಬಹುದು.